ಎಲ್ಲರಿಗೂ ನಮಸ್ಕಾರ. ಇವತ್ತು ಹುತ್ತಪ್ಪ ಹೇಗೆ ಮಾಡೋದಂತ ನೋಡೋಣ. ಹಿಟ್ಟು ಮೊದಲ ಕಾಲಿಸಿಟ್ಟಿದ್ರಿ ನಾನು. ಇದಕ್ಕೆ ಉಪ್ಪಿಟ್ಟಿನ ರವೆ, ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು, ಮೊಸರು, ಒಂದು ಸ್ವಲ್ಪ ಉಪ್ಪು ಹಾಕಿ ಕಾಲಿಸಿಟ್ಟಿದ್ರಿ. ಈಗ ನೆಂದೈತ್ರಿ, ಒಂದು ಅರ್ಧ ತಾಸು ನೆನೆ ಇಟ್ಟಿದ್ರಿ. ಈಗ ನೆಂದೈತಿ. ಈಗ ಹುತ್ತಪ್ಪ ಹೇಗೆ ಮಾಡೋದಂತ ನೋಡೋಣ. ಈಗ ಟಮಾಟೆ ಹಣ್ಣು ಹಾಕ್ಯಾನಲ್ರಿ ನಾನು. ಟಮಾಟೆ ಹಣ್ಣು ಹಾಕ್ತೀನಿ. ಟಮಾಟೆ ಹಣ್ಣು, ಈರುಳ್ಳಿ, ಜೀರಿಗೆ ಪುಡಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವು ಇಷ್ಟು ಪದಾರ್ಥ ಹಾಕ್ತಾನೆ ನೋಡ್ರಿ. ಈಗ ಇಷ್ಟು ಪದಾರ್ಥ ಅದಾವಲ್ರಿ, ಇಷ್ಟು ಹಾಕ್ತಾನೆ ನೋಡ್ರಿ. ಟಮಾಟೆ ಹಣ್ಣು, ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು, ಜೀರಿಗೆ ಇಷ್ಟು ಪದಾರ್ಥ ಹಾಕ್ತೇನೆ. ಸ್ವಲ್ಪ ಸೋಡಾ ಹಾಕ್ತೇನೆ ರೀ. ಫಸ್ಟ್ ಉಪ್ಪು ಹಾಕೇನೆ ಅಂದಿದ್ನಲ್ರಿ, ಮತ್ತು ರುಚಿ ತಕ್ಕಷ್ಟು ಉಪ್ಪು ಹಾಕ್ಬೇಕು. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ. ನೀರು ಹಾಕ್ತೇನೆ ನೋಡ್ರಿ. ನೀರು ನೋಡಿ ಸ್ವಲ್ಪ ಹಾಕಬೇಕ್ರಿ. ತೀರ ದೊಡ್ಡ ಹಾಕ್ಬಾರ್ದ್ರಿ, ಹರಿತೇವು. ಒಂದು ಸ್ವಲ್ಪ ಸಣ್ಣ ಹಾಕ್ಬೇಕ್ರಿ, ದಪ್ಪದು ಅಂದ್ರೆ ಹರಿದಂಗೆ ಬರೀತಾವ್ರಿ. ಪೂರ್ತಿ ಹಿಡಿಯ ನೋಡ್ರಿ. ಮನ್ಯಾಗ ಈಜಿ ಮಾಡೋದ್ರಿ, ಇದು ಸುಲಭವಾಗಿ ಮಾಡ್ಬೋದು. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಈಗ ಹಂಚಿಟ್ಟನಲ್ರಿ, ಈಗ ಒಲೆ ಹಚ್ಕೊಂತೀನಿ ನೋಡ್ರಿ. ಫಸ್ಟ್ ಎಣ್ಣೆ ಹಚ್ಚಿದ್ರಿ ಇದಕ್ಕೊಂದಿಟ್ಟು. ಈಗ ಮತ್ತೊಂದಿಟ್ಟು ಹಚ್ಚಿ, ಕಾದನ್ ಮತ್ತೊಂದು ಹಚ್ಚಿ ದೋಸೆ ಹಾಕಿ ತೋರಿಸ್ತೀನಿ ನೋಡ್ರಿ. ಸ್ವಲ್ಪ ಹಾಕ್ತೇನೆ ನೋಡ್ರಿ ಎಣ್ಣೆ. ಸಣ್ಣದಿಷ್ಟು ಅರಿವಿ ಆಗ್ಬೇಕ್ರಿ ಇದಕ್ಕೆ ಹಂಚಿನ ಮ್ಯಾಗ ಕೈ ಆಡಕ್ಕೆ. ಈರುಳ್ಳಿನ ತೊಗೊಂತಾರ್ರಿ, ನಾ ಅರ್ಬಿ ತೊಗೊಂಡನು. ಇಷ್ಟು ಹದ ಇರ್ಬೇಕು ನೋಡ್ರಿ. ಈಗ ಹಂಚ್ಕಾದತ್ರಿ, ಹಾಕಿ ತೋರಿಸ್ತೇನೆ ನೋಡ್ರಿ. ಇಷ್ಟ ರೀ, ತೀರ ದೊಡ್ಡದು ಮಾಡಬಾರ್ದ್ರಿ, ಇಷ್ಟ ಇರ್ಬೇಕು. ಸ್ವಲ್ಪ ಎಣ್ಣೆ ಹಾಕ್ತೇನೆ ನೋಡ್ರಿ. ಅದನ್ನ ಸುತ್ತಿ ಒಟ್ಟು ಹಾಕ್ಬೇಕ್ರಿ. ಮನ್ಯಾಗ ಎಷ್ಟು ಐಟಮ್ ಇರ್ತಾವ ಅಷ್ಟು ಐಟಮ್ನಾಗ ಹಾಕಿ ಸುಲಭವಾಗಿ ಮಾಡ್ಕೊಂಡು ಉಣ್ಬೋದ್ರಿ. ಯಾವ ಹದ ಬೇಕು ಆ ಹದ. ಮತ್ತೆ ಯಾವ ಸ್ಪೆಷಲ್ ಬೇಕಂದ್ರೆ ನೀವು ಕಮೆಂಟ್ ಮಾಡಿರಿ, ನಾ ಮಾಡಿ ತೋರಿಸ್ತೇನೆ. ನಮ್ದು ಉತ್ತರ ಕರ್ನಾಟಕ ಭಾಷೆ ರೀ. ನಮ್ಮವು ಸ್ವಲ್ಪ ಹೊರಟು ಹಾಕವು. ಈಗ ಜೋರು ಇಡ್ತಾನೆ ನೋಡ್ರಿ. ಒಂದು ಸ್ವಲ್ಪ ಮೀಡಿಯಮ್ ಇಟ್ಟಿದ್ರಿ ಊರಿ, ಈಗ ಜೋರು ಇಡ್ತಾನೆ ನೋಡ್ರಿ. ಇದ್ರ ಮ್ಯಾಗ ಹಾಕಿ ಮುಚ್ಚಿ ಬೇಯಿಸ್ಬೋದ್ರಿ, ಹಂಗನು ಬೇಯಿಸ್ಬೋದು.
ಈಗ ಬೆಂದೈತ್ರಿ ಹೊಳಿಸಿ ಹಾಕ್ತೇನೆ ನೋಡ್ರಿ. ನೋಡ್ರಿ ಎಷ್ಟು ಚಂದ ಬಂದೈತೆ ಕಲರ್. ಟಮಾಟೆ ಹಣ್ಣು ಹಾಕೇನಲ್ರಿ ಸ್ವಲ್ಪ ಹುಳಿ ಹುಳಿ ಅನಿಸ್ತೈತಿ, ಟೇಸ್ಟ್ ಕೊಡ್ತೈತಿ, ಅದಕ್ಕೆ ಟಮಾಟೆ ಹಣ್ಣು ಹಾಕೇನ್ರಿ ನಾನು. ಸ್ವಲ್ಪ ಉರಿ ಸಣ್ಣಗೆ ಇಟ್ಟಬೇಕು, ಒಂದು ಸ್ವಲ್ಪ ಬೇಯಮಟ. ಇನ್ನೇನು ಹಾಕ್ತಾರೆ ಉರಿ ಸಣ್ಣ ಇಡ್ತೇನ್ರಿ. ಇದನ್ನ ತಕ್ಕೊಂಡು ಅನ್ಬರ್ರಿ. ಈಗ ಇನ್ನೊಂದು ಹಾಕಿ ತೋರಿಸ್ತೇನೆ ನೋಡ್ರಿ. ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಬೇಯಂತ ಉರಿ ಸಣ್ಣ ಇಟ್ಟರೆ ಚಲೋ ಹೊತ್ನಾಗ ಬೇಯ್ತೈತ್ರಿ. ಸ್ವಲ್ಪ ಜೋರು ಇಡ್ತಾನೆ ನೋಡ್ರಿ. ಬೆಂದೈತ್ರಿ ಹೊಳಿಸಿ ಹಾಕ್ತಾನೆ ನೋಡ್ರಿ. ದಪ್ಪ ಹಾಕ್ತೇವಲ್ರಿ, ಏನು ಹರಿಯಂಗಿಲ್ಲ, ಏನಿಲ್ರಿ, ಆರಾಮ್ ಮಾಡ್ಕೊಂತೀವಿ ಹೋದ್ರಿ ಮನ್ಯಾಗ. ಎಷ್ಟು ಚಂದ ಬಂದೈತಿ. ಇದನ್ನ ಈಗ ತೆಗಿತೇನೆ ನೋಡ್ರಿ. ಇಷ್ಟೇ ನೋಡ್ರಿ, ಅತಿ ಸುಲಭವಾಗಿ ಮನ್ಯಾಗ ಮಾಡ್ಕೊಬೋದು. ಮೊಸರು ಶೇಂಗಾ ಚಟ್ನಿ ಹಚ್ಚಿಂದು ತಿಂದ್ರೆ ಮಸ್ತ್ ಸೂಪರ್ ಇರ್ತೈತ್ರಿ. ಇದ್ರ ಮ್ಯಾಗ ಒಂದು ಸ್ವಲ್ಪ ಚಟ್ನಿ ಉದುರ್ಸೇನಿ, ಶೇಂಗಾ ಚಟ್ನಿ ಉದುರ್ಸೇನಿ. ಈ ಸೈಡ್ ಶೇಂಗಾ ಚಟ್ನಿ ಇಟ್ಟೆ ನೋಡ್ರಿ. ಮೊಸರು ಇದನ್ನು ಹಚ್ಕೊಂಡು ತಿಂದು ನೋಡೋಕೆ ಬರ್ರಿ. ಹಂಗನೂ ತಿನ್ಬೋದ್ರಿ, ಮೊಸರು ಇಲ್ಲಿಕ್ರ ನಡಿತೈತಿ, ಅಷ್ಟು ಟೇಸ್ಟಾಗಿರ್ತಾವ್ರಿ. ತಾಳದ ಹಾಕ್ಯಂಡು ಮೊಸರು ತಾಳದ ಹಾಕ್ಯಂಡು ಕಲ್ಸ್ಕೊಂಡು ತಿಂದ್ರೆ ರುಚಿ ಇರ್ತೈತಿ. ಸೂಪರ್ ರೀ, ಹಂಗೆ ತಿನ್ಬೋದು ನೋಡ್ರಿ. ಹುಡುಗಿ ಮಾಡಿಕೊಟ್ರಿ ಸಣ್ಣ ಸಣ್ಣ ಮಕ್ಕಳು ಹಂಗೆ ತಿಂತಾರೆ ನೋಡ್ರಿ. ಎಲ್ಲರಿಗೆ ನಮಸ್ಕಾರ ರೀ. ನೀವು ಮನ್ಯಾಗ ಟ್ರೈ ಮಾಡ್ಕೊಂಡು ತಿನ್ನಿರಿ.